ಬೆಂಗಳೂರಿಗೆ ಕೂಗಳತೆ ದೂರದಲ್ಲಿರುವ ಮಾಲೂರು ತಾಲೂಕಿನ ಭೂಗಳ್ಳರ ಕಪಿಮುಷ್ಟಿಯಲ್ಲಿರುವ ಸಾವಿರಾರು ಕೋಟಿ ಬೆಲೆ ಬಾಳುವ ಸಾವಿರಾರು ಎಕರೆ ಸರ್ಕಾರಿ ಗೋಮಾಳ ಜಮೀನನ್ನು ಉಳಿಸೋರು ಯಾರು? ಹಿಂದಿನ ಜಿಲ್ಲಾಧಿಕಾರಿಗಳು ಹೇಳ್ತಾಯಿದ್ರು, ಮಾಲೂರಿನ ಭೂ ಹಗರಣವನ್ನು ತನಿಖೆ ಮಾಡಬೇಕಾದ್ರೆ ಒಂದು ವಿಶೇಷವಾದ ಒಂದು ಜಿಲ್ಲಾಡಳಿತವನ್ನೇ ಅಲ್ಲಿ ಸೃಷ್ಟಿ ಮಾಡಬೇಕು ಸರ್ಕಾರ, ಅಷ್ಟರ ಮಟ್ಟಿಗೆ ಅಲ್ಲಿ ಭೂ ಮಾಫಿಯಾ ನಡೀತಾ ಇದೆ ಅಂತೇಳಿ. ಅದಕ್ಕೆ ಉದಾಹರಣೆ ಅಂತಂದರೆ, ಅಂದಿನ ಕಾಲದಿಂದಲೂ ಸುಮಾರು 10 ವರ್ಷಗಳಿಂದಲೂ ಅದೇ ರೀತಿಯಲ್ಲಿ ಇರುವ ಸರ್ಕಾರಿ ಗೋಮಾಳ ಜಮೀನನ್ನು, ಕೆರೆಗಳನ್ನು, ಗುಂಡುತೋಪುಗಳನ್ನು, ಬೆಟ್ಟಗುಡ್ಡಗಳನ್ನೆಲ್ಲ ಮಾರಾಕ್ಬಿಟ್ಟಿದ್ದಾರೆ. ಸರ್ಕಾರಿ ಶಾಲೆಗಳಿಗೆ ದಾನವಾಗಿ ಕಟ್ಟಿರುವಂತಹ ಜಮೀನನ್ನೂ ಸಹ ಬಿಡ್ತಾ ಇಲ್ಲ. ಇನ್ನು ಎಲ್ಲಿ ಯಾವ ರೀತಿ ಸರ್ಕಾರಿ ಆಸ್ತಿಗಳನ್ನ ಉಳಿಸ್ತಾರಂತೂ ಗೊತ್ತಾಗ್ತಾ ಇಲ್ಲ. ಆ ಸರ್ಕಾರಿ ಶಾಲೆಗಳಿಗೆ ಮಂಜೂರಾತಿ ಮಾಡಿರುವಂಥ ಸುಮಾರು 50 ಶಾಲೆಯ ಸರ್ಕಾರಿ ಜಾಗವನ್ನೇ ಮಾರಾಟ ಮಾಡಿಬಿಟ್ಟಿದ್ದಾರೆ. ಇದಕ್ಕೆ ದಾಖಲೆಗಳು ಯಾರು ಸೃಷ್ಟಿ ಮಾಡ್ತಾರೆ? ಇನ್ನು ಚೆನ್ನರಾಯಪುರ ಯಾವುದೋ ಬರ್ತದೆ, ಅದು 81 ಎಕರೆ, ಚೆನ್ನರಾಯಪುರನ ಏನೋ 81 ಎಕರೆ, ಅದನ್ನು ಅಕ್ರಮವಾಗಿ ಇದು ಮಾಡಾಕಿದ್ದಾರೆ. ಇನ್ನು ಶಿವಾರಪಟ್ಟಣ 0/0 ಹೆಸರಿನಲ್ಲೇ ಎಲ್ಲೋ ಸರ್ಕಾರಿ ಭೂಮಿ ಇರೋದು, ಅದನ್ನು ಹುಡುಕಿ ಯಾರೋ ವಾರಸುದಾರರನ್ನು ಸೃಷ್ಟಿ ಮಾಡಿ ಅದನ್ನು ಯಾರೋ ಪ್ರಭಾವಿಗಳಿಗೆ ಇದನ್ನು ಮಂಜೂರು ಮಾಡಿದ್ದಾರೆ. ಒಟ್ಟಾರೆಯಾಗಿ ಮಾಲೂರು ತಾಲೂಕಿನ ಭೂ ಹಗರಣ ತೇಲಿಗೆ ಶಾಪಕ್ಕಾಗದ ಹಗರಣವನ್ನು ಮೀರಿಸುವಂತಹ ಮಟ್ಟಕ್ಕೆ ಬೆಳೆದು ನಿಂತೈತೆ. ಯಾಕಂದರೆ ಇಂದಿನ ಉಪವಿಭಾಗಾಧಿಕಾರಿಗಳಾದಂತಹ ಈ ಒಂದು ಡಾಕ್ಟರು ಮೈತ್ರಿ ಅವರವರು ಏನೇನು ಆದೇಶ ಮಾಡಿದ್ದಾರೆ, ಎಲ್ಲ ಶ್ರೀಮಂತರ ಪರವಾಗಿ ಭೂಗಳರ ಪರವಾಗಿ ಮಾಡಿದ್ದಾರೆ ಹೊರತು ಯಾವುದೇ ರೀತಿಯ ಒಂದು ಬಡವರ ಆದೇಶಗಳು ಯಾವುದೂ ಮಾಡಿಲ್ಲ. ಕೆಲವು ಏಜೆಂಟ್ಗಳನ್ನು ಇಟ್ಟುಕೊಂಡು, ಕೆಲವು ಭೂ ಮಾಫಿಯಾದವರನ್ನು ಇಟ್ಟುಕೊಂಡು ಈ ಒಂದು ಆದೇಶಗಳು ಮಾಡಿದ್ದಾರೆ. ಆ ಆದೇಶಗಳು ಮಾಡುವಾಗ ಸ್ಥಳೀಯ ತಹಸೀಲ್ದಾರ ಗಮನಕ್ಕೆ ಬರ್ತಾ ಇಲ್ವಾ? ಯಾವುದೇ ಆದೇಶ ಮಾಡಲಿ ಇವರ ಸ್ಥಳೀಯರ ಒಂದು ವರದಿನೂ ತಗೋಬೇಕು. ಅದನ್ನೆಲ್ಲ ಮಾಲೂರು ತಾಲೂಕಿನ ಭೂ ಹಗರಣವನ್ನು ಸಿಬಿಐಗೆ ಒಪ್ಪಿಸಿ, ಇಲ್ಲವೇ ಅದರಲ್ಲಿ ಭಾಗಿಯಾಗಿರುವ ಕಂದಾಯ ಸರ್ವೆ ಅಧಿಕಾರಿಗಳನ್ನು ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು. ಮತ್ತು ಜಾತಕ ಪಕ್ಷಿಗಳಂತೆ ಸುಮಾರು 16 ದಶಕಗಳಿಂದ ಕಾಯ್ತಾ ಇದ್ದಂಥ ಪಿ ನಂಬರ್ ದುರಸ್ತಿ ಕಂದಾಯ ಸಚಿವರ ಆದೇಶವನ್ನು ಉಲ್ಲಂಘನೆ ಮಾಡಿ ಬಲಾಢ್ಯರ ಪಿ ನಂಬರನ್ನು ದುರಸ್ತಿ ಮಾಡಿರುವುದನ್ನು ಖಂಡಿಸಿ ಮತ್ತು ಅಕ್ರಮ ಸಾಗುವಳಿ ಚೀಟಿ ನೀಡಿರುವುದನ್ನು ರದ್ದು ಮಾಡಬೇಕು. ಮತ್ತು ಮಾಲೂರು ತಾಲೂಕಿನಂತಹ ಸರ್ಕಾರಿ ಆಸ್ತಿಗಳನ್ನು ಭೂಗಳ್ಳರ ಕಪಿಮುಷ್ಟಿಯಿಂದ ಉಳಿಸಿ ಅದನ್ನು ಜಾನುವಾರುಗಳಿಗೆ ಇಲ್ಲದ ಬಡ ರೈತ ಕೂಲಿ ಕಾರ್ಮಿಕರಿಗೆ ಹಂಚಬೇಕು. ಮತ್ತು ಪಿ ನಂಬರು ಮತ್ತು ಹಾಗೂ ಅಕ್ರಮ ಸಾಗುವಳಿ ಚೀಟಿ ತನಿಖೆ ಮಾಡುವಂತೆ ಒತ್ತಾಯಿಸಿ ದಿನಾಂಕ 20/2/2026 ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ತಾಲೂಕು ಕಚೇರಿಯ ಮುಂದೆ ಇರುವಂತಹ ತಾಲೂಕು ಕಚೇರಿ ವೃತ್ತದಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಬಾರ್ಕೋಲ್ ಚಳವಳಿ ಮಾಡುವ ಮುಖಾಂತರ ತಾಲೂಕಿನ ಭೂ ಹಗರಣ ನಿಲ್ಲಲಿ, ಸರ್ಕಾರಿ ಆಸ್ತಿಗಳು ಉಳಿಯಲಿ, ಭ್ರಷ್ಟ ಅಧಿಕಾರಿಗಳು ತೊಲಗಲಿ ಎಂಬ ಹೋರಾಟವನ್ನು ಮಾಡುವ ಮುಖಾಂತರ ನ್ಯಾಯ ಪಡೆದುಕೊಂಡವೆ. ಈ ಒಂದು ರೈತಪರ ಹೋರಾಟಕ್ಕೆ ಸಮಸ್ತ ರೈತಪರ ಹೋರಾಟಗಾರರು ಸಹಕರಿಸಬೇಕು ಮತ್ತು ಬೆಂಬಲ ನೀಡಬೇಕಂತೇಳಿ ಮನವಿ ಮಾಡ್ತಾಯಿದ್ದೀವಿ.